ನಮಸ್ಕಾರ. ಮುಖ್ಯಾಂಶಗಳು. ದೇಶದ ರಫ್ತು ವ್ಯವಹಾರವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವ ಸಂಕಲ್ಪ, ವ್ಯಾಪಾರಿಗಳು ಉತ್ಪಾದಕರ ಸಹಕಾರದಿಂದ ಗುರಿ ಸಾಧನೆ. ಪ್ರಹ್ಲಾದ್ ಸಿಂಗ್ ಪಟೇಲ್. ವಿಧಾನ ಪರಿಷತ್ ಕಲಾಪದಲ್ಲಿ ಸಚಿವರ ಕಡ್ಡಾಯ ಹಾಜರಾತಿ ಅಗತ್ಯ, ಅನಗತ್ಯ ಗೈರು ಹಾಜರಿ ತಪ್ಪಿಸಲು ಸಭಾಪತಿ ಬಸವರಾಜ ಹೊರಟ್ಟಿ ಸಲಹೆ. ಖಾದ್ಯ ತೈಲ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕೇಂದ್ರದ ಕಾರ್ಯಯೋಜನೆ, ಅಕ್ರಮ ದಾಸ್ತಾನುದಾರರ ವಿರುದ್ಧ ಕ್ರಮ ಜರುಗಿಸಲು ರಾಜ್ಯ ಸರ್ಕಾರಗಳಿಗೆ ಸೂಚನೆ. ಹಾಗೂ ಭಾರತೀಯ ತಂಡದ ಸಹಾಯಕ ಚಿಕಿತ್ಸಕರಿಗೆ ಕೊರೋನಾ ಸೋಂಕು, ಭಾರತ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ರದ್ದು. ವಾರ್ತೆಗಳ ವಿವರ. ಕೃಷಿ ಉತ್ಪನ್ನಗಳ ತ್ವರಿತ ಸಾಗಣೆಗಾಗಿ ಕಿಸಾನ್ ರೈಲು ಸಂಚಾರ ಆರಂಭಿಸಿರುವುದು ಆಹಾರ ಸಂಸ್ಕರಣೆ ಸಚಿವಾಲಯ ಹಾಗೂ ಮೋದಿ ಸರ್ಕಾರದ ಅತಿ ದೊಡ್ಡ ಯಶಸ್ಸಾಗಿದೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಕಿಸಾನ್ ರೈಲಿನಿಂದ ಕೃಷಿ ಉತ್ಪನ್ನಗಳ ಸುಗಮ ಸಾಗಾಟಕ್ಕೆ ಅನುವಾಗಿದೆ. ಮಾರುಕಟ್ಟೆ ಮತ್ತು ಬ್ರ್ಯಾಂಡಿಂಗ್ನಲ್ಲಿ 50% ಅನುದಾನವನ್ನು ತಮ್ಮ ಸಚಿವಾಲಯ ನೀಡುತ್ತಿದೆ ಎಂದು ತಿಳಿಸಿದರು. ಪ್ರಧಾನಿಯವರು ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರವಾಗಿ ಪರಿವರ್ತಿಸುವ ಮತ್ತು ದೇಶವನ್ನು ಸ್ವಾವಲಂಬಿಯಾಗಿ ಮಾಡುವ ನಿರ್ಣಯ ಕೈಗೊಂಡಿದ್ದಾರೆ. ದೇಶದಲ್ಲಿ ಪ್ರಸ್ತುತ 38 ಶತಕೋಟಿ ಮೌಲ್ಯದ ರಫ್ತಿನ ಪಾಲಿದ್ದು, ಭವಿಷ್ಯದಲ್ಲಿ ಇದನ್ನು 400 ಬಿಲಿಯನ್ಗೆ ಹೆಚ್ಚಿಸುವ ಗುರಿಯನ್ನು ಪ್ರಧಾನಿ ನೀಡಿದ್ದಾರೆ. ನಮ್ಮ ಉತ್ಪಾದಕರು, ವ್ಯಾಪಾರಿಗಳು, ಸಂಸ್ಥೆಗಳು, ಸಮಾಜ, ಸಮುದಾಯ, FPO ಮತ್ತು ವಿಜ್ಞಾನಿಗಳ ನೆರವಿನಿಂದ ಈ ಗುರಿ ಸಾಧಿಸಲಾಗುವುದು ಎಂದು ತಿಳಿಸಿದರು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಆಹಾರ ಸಂಸ್ಕರಣೆ ಕೈಗಾರಿಕೆ ಸಚಿವಾಲಯದಿಂದ ಸೆಪ್ಟೆಂಬರ್ 6ರಿಂದ 12ರವರೆಗೆ ಆಹಾರ ಸಂಸ್ಕರಣೆ ಸಪ್ತಾಹ ಆಯೋಜಿಸಿದ್ದು, ಇದರ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. सबसे सटीक उदाहरण यही है कि 38 बिलियन का अभी हमारा निर्यात है और उसको 400 बिलियन तक पहुंचाने का लक्ष्य प्रधानमंत्री जी ने दिया है। और मैं विश्वास करता हूं कि हमारे उत्पादक, हमारे व्यापारी, हमारी संस्थाएं, सोसाइटी, हमारे समूह, हमारे उद्योगपति और हमारे FPO और हमारे वैज्ञानिक मिलकर इसको ज़रूर प्राप्त करेंगे। मैं मानता हूं कि मंत्रालय के सामने लक्ष्य है कि हम उसे प्राप्त करें, बल्कि उससे आगे जाएं, और मेरा यकीन है कि हम ज़रूर प्राप्त करेंगे. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿಯೆನ್ನಾದಲ್ಲಿ ಸಂಸತ್ ಅಧ್ಯಕ್ಷರುಗಳ 5ನೇ ವಿಶ್ವ ಸಮ್ಮೇಳನದ ಅಂಗವಾಗಿ ವಿಯೆನ್ನಾ ಸ್ಪೀಕರ್ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ಇಬ್ಬರು ನಾಯಕರು ಆಪ್ತ ಬಾಂಧವ್ಯದ ಕುರಿತಂತೆ ಚರ್ಚಿಸಿದರು ಮತ್ತು ಪ್ರಜಾಪ್ರಭುತ್ವವನ್ನು ಬಲಗೊಳಿಸಲು ಒಗ್ಗೂಡಿ ಶ್ರಮಿಸುವ ನಿರ್ಧಾರ ಪ್ರಕಟಿಸಿದರು. स्पीकर से मुलाकात की. दोनों अध्यक्षों के बीच घनिष्ठ संबंधों पर चर्चा हुई और अपने लोकतंत्र को मजबूत करने के लिए ರಾಜ್ಯ ವಿಧಾನಮಂಡಲದ ಅಧಿವೇಶನ ಸೋಮವಾರದಿಂದ ಆರಂಭವಾಗಲಿದ್ದು, ಸದನದ ಕಲಾಪಗಳಲ್ಲಿ ಸಚಿವರು ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಸಂಪುಟದ ಸಹೋದ್ಯೋಗಿಗಳಿಗೆ ಸೂಚನೆ ನೀಡುವಂತೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಮನವಿ ಮಾಡಿದ್ದಾರೆ. ಈ ಹಿಂದೆ ನಡೆದಿರುವ ಅಧಿವೇಶನಗಳಲ್ಲಿ ಹಲವು ಸಚಿವರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಿತ ಕಾರ್ಯಕ್ರಮಗಳ ನಿಮಿತ್ತ ಸದನಕ್ಕೆ ಗೈರು ಹಾಜರಾಗುತ್ತಿದ್ದರು. ಸದನದಲ್ಲಿ ಮಹತ್ವದ ವಿಚಾರಗಳ ಚರ್ಚೆ ನಡೆಯುವಾಗ ಸಚಿವರ ಹಾಜರಾತಿ ಅವಶ್ಯಕ. ಹಾಗಾಗಿ ಈ ಬಾರಿ ಅಧಿವೇಶನದಲ್ಲಿ ಸಚಿವರು ಕಡ್ಡಾಯವಾಗಿ ಭಾಗವಹಿಸಲು ಸೂಚಿಸಬೇಕೆಂದು ಕೋರಿದ್ದಾರೆ. ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಭಾಗವಹಿಸುವ ಸಚಿವರ ಹಾಗೂ ಅಧಿಕಾರಿಗಳ ಹೆಸರನ್ನು ಆಯಾ ದಿನದ ಸದನ ಆರಂಭದಲ್ಲೇ ಪ್ರಕಟಿಸಲಾಗುವುದು. ಗೈರು ಹಾಜರಾದವರ ಮಾಹಿತಿಯನ್ನು ಸಂಬಂಧಿಸಿದವರಿಗೆ ಕಳುಹಿಸಿ ಸೂಕ್ತ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ಹೊರಟ್ಟಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು RT ನಗರದ ತಮ್ಮ ನಿವಾಸದಲ್ಲಿ ಸಾರ್ವಜನಿಕರನ್ನು ಭೇಟಿ ಮಾಡಿ ಅಹವಾಲುಗಳನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ನಾಡಿನ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯ ಕೋರಿದರು. ಗಣೇಶ ಅಂದರೆ ಸಂತೋಷದ ಪ್ರತೀಕ. ನಾಡಿನ ಜನತೆಗೆ ಸಂತೋಷಮಯವಾಗಲಿ. ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಹಬ್ಬ ಆಚರಿಸುವಂತೆ ಸಲಹೆ ನೀಡಿದರು. ಅಭಿವೃದ್ಧಿ ಗಣೇಶ ದಯಪಾಲಿಸಲಿ ಅಂತ ಕೇಳ್ಕೊಳ್ತೀನಿ. ಗಣೇಶ ಅಂದರೆ ಸಂತೋಷದ ಒಂದು ಪ್ರತೀಕ. ನಾಡಿನ ಜನಗೆ ಎಲ್ಲವೂ ಕೂಡ ಸಂತೋಷಮಯವಾಗಲಿ ಅಂತ ನಾನು ತಿಳ್ಕೊಳ್ತೀನಿ. ಕೋವಿಡ್ ನಾಮ್ಸನ್ನು ಬಳಕೆ ಮಾಡಿ ಆಚರಣೆ ಮಾಡಲಿ. ಧನ್ಯವಾದ. ಹವಾಮಾನ ಬದಲಾವಣೆ ಮತ್ತು ಪರಿಸರ ವಿಷಯಗಳ ಕುರಿತಂತೆ ಭಾರತ ಮತ್ತು ಡೆನ್ಮಾರ್ಕ್ ನಡುವಿನ ದ್ವಿಪಕ್ಷೀಯ ಸಹಕಾರದ ಬಗ್ಗೆ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮತ್ತು ಅಲ್ಲಿನ ಹವಾಮಾನ ಖಾತೆ ಸಚಿವ ಡಾನ್ ಜೋರ್ಗೆನ್ಸನ್ ಮಾತುಕತೆ ನಡೆಸಿದರು. ಡೆನ್ಮಾರ್ಕ್ಗೆ ಸಚಿವರು 5 ದಿನಗಳ ಭೇಟಿ ನೀಡಿದ್ದಾರೆ. ಉಭಯ ನಾಯಕರು ಮುಂಬರುವ
COP 26 ಸಭೆ ಹಾಗೂ ಹಸಿರು ತಾಂತ್ರಿಕ ಪಾಲುದಾರಿಕೆ ಕುರಿತು ಚರ್ಚೆ ನಡೆಸಿದರು. ಇದೇ ವೇಳೆ ಎರಡೂ ದೇಶಗಳ ನಡುವಿನ ಐತಿಹಾಸಿಕ ಬಾಂಧವ್ಯ ಮತ್ತು ಭಾರತದಲ್ಲಿನ ಕ್ಷೀರಕ್ರಾಂತಿಯ ಬೆಳವಣಿಗೆ ಕುರಿತು ಮಾಹಿತಿ ನೀಡಿದರು. ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಭಾರತ ಆಸ್ಟ್ರೇಲಿಯಾದ ತಲಾ ಇಬ್ಬರು ಸಚಿವರ ಮಟ್ಟದ ಸಂವಾದದಲ್ಲಿ ಪಾಲ್ಗೊಳ್ಳಲು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಮಾರಿಸ್ ಪೇನ್ ಮತ್ತು ರಕ್ಷಣಾ ಸಚಿವ ಪೀಟರ್ ಡಟನ್ ಇಂದು ದೆಹಲಿಗೆ ಆಗಮಿಸಿದರು. ಆಸ್ಟ್ರೇಲಿಯಾದ ರಕ್ಷಣಾ ಸಚಿವರಿಗೆ ವಿಜ್ಞಾನ ಭವನದಲ್ಲಿ ಸೇನಾ ಪಡೆಗಳಿಂದ ಗೌರವ ರಕ್ಷೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉಪಸ್ಥಿತರಿದ್ದರು. ಭಾರತ ಆಸ್ಟ್ರೇಲಿಯಾ 2+2 ಸಚಿವರ ಮಟ್ಟದ ಸಂವಾದದ ಆತಿಥ್ಯವನ್ನು ಭಾರತ ವಹಿಸಿದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾರತದ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಾಯಕರ ವರ್ಚುವಲ್ ಶೃಂಗಸಭೆಯ ಸಮಗ್ರ ವ್ಯೂಹಾತ್ಮಕ ಸಹಭಾಗಿತ್ವದ ಹಿನ್ನೆಲೆಯಲ್ಲಿ ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳ ಔನ್ನತ್ಯದ ಅನುಸಾರವಾಗಿ ಈ ಸಂವಾದವನ್ನು ನಡೆಸಲಾಗುತ್ತಿದೆ. ಸಂವಾದದ ಕಾರ್ಯಸೂಚಿಯಲ್ಲಿ ದ್ವಿಪಕ್ಷೀಯ ಸಂಬಂಧ ವೃದ್ಧಿ, ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಚರ್ಚೆಯೂ ಸೇರಿದೆ. To note the significant progress of our bilateral relations in the recent times. The elevation of this relationship to a comprehensive strategic partnership during the virtual leaders summit between Prime Minister Modi and Prime Minister Morrison in June 2020 was a major milestone in the relationship. Despite these testing times of COVID, your visit to India is a testimony of our strong friendship. ಖಾದ್ಯ ತೈಲ ಬೆಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದರ ನಿಯಂತ್ರಣ ಮತ್ತು ಅಕ್ರಮ ದಾಸ್ತಾನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ. ಖಾದ್ಯ ತೈಲ ಬೀಜಗಳು ಮತ್ತು ತೈಲ ದಾಸ್ತಾನು ಕುರಿತ ಮಾಹಿತಿ ಬಹಿರಂಗಪಡಿಸುವಂತೆ ಗಿರಣಿ ಮಾಲೀಕರು ಮತ್ತು ದಾಸ್ತಾನುದಾರರಿಗೆ ರಾಜ್ಯ ಸರ್ಕಾರಗಳು ತಕ್ಷಣವೇ ಸೂಚನೆ ನೀಡಬೇಕು. ಯಾವುದೇ ರೀತಿಯ ಅಕ್ರಮ ದಾಸ್ತಾನು ಮಾಡಿದ್ದರೆ ಅಂತಹವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಖಾದ್ಯ ತೈಲದ ಸ್ಥಿತಿಗತಿ ಕುರಿತು ಕೇಂದ್ರ ಆಹಾರ ಮತ್ತು ನಾಗರಿಕರ ಸರಬರಾಜು ಸಚಿವಾಲಯದ ಕಾರ್ಯದರ್ಶಿ ಇಂದು ರಾಜ್ಯ ಸರ್ಕಾರಗಳ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವ ನಿರೀಕ್ಷೆಯಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕೊರೋನಾ 1 ಮತ್ತು 2ನೇ ಅಲೆಯ ವೇಳೆ ಸೇವೆಯ ಸಂಘಟನೆ ಎಂಬ ಮಂತ್ರದೊಂದಿಗೆ ಕಾರ್ಯಕರ್ತರ ನೆರವಿನಿಂದ ಬಿಜೆಪಿ ಯಶಸ್ವಿಯಾಗಿ ಜನಸೇವೆ ಮಾಡಿದೆ. ಹೆಗಲಿಗೆ ಹೆಗಲು ಕೊಟ್ಟು ಕೊರೋನಾ ವಿರುದ್ಧ ಹೋರಾಟ ನಡೆಸಿದೆ ಎಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಸಂಭಾವ್ಯ 3ನೇ ಅಲೆಯನ್ನು ಗಮನದಲ್ಲಿಟ್ಟುಕೊಂಡು ಕಳೆದ ಜುಲೈನಲ್ಲಿ ತಾವು 2 ಲಕ್ಷ ಗ್ರಾಮಗಳಲ್ಲಿ 4 ಲಕ್ಷ ಕಾರ್ಯಕರ್ತರೊಂದಿಗೆ ಜನಸೇವೆಗೆ ಮತ್ತು ಕೊರೋನಾ ವಿರುದ್ಧದ ಹೋರಾಟಕ್ಕೆ ಅಣಿಯಾಗುವಂತೆ ಕರೆ ನೀಡಿದ್ದನ್ನು ಸ್ಮರಿಸಿದ ಅವರು, ತಮ್ಮ ನಿರೀಕ್ಷೆಗೂ ಮೀರಿ 6,88,000 ಸ್ವಯಂ ಸೇವಕರು ನೋಂದಾಯಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ರಕ್ತದೊತ್ತಡ ಪರೀಕ್ಷೆ, ಆಂಟಿಜೆನ್ ಪರೀಕ್ಷಾ ಮಾದರಿ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಪ್ರಾಯೋಗಿಕ ತರಬೇತಿ ನೀಡಲಾಗಿದ್ದು, ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಜ್ಜುಗೊಳಿಸಲಾಗಿದೆ ಎಂದರು. ಸ್ವಯಂ ಸೇವಕರ ನೋಂದಣಿ ಮತ್ತು ತರಬೇತಿ ಕಾರ್ಯಕ್ರಮ ಮುಂದುವರೆದಿದ್ದು, ಶೀಘ್ರವೇ ಈ ಸ್ವಯಂ ಸೇವಕರ ಸಂಖ್ಯೆ 8 ಲಕ್ಷ ತಲುಪಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತದ ಸಾರ್ವತ್ರಿಕ ಲಸಿಕಾ ಅಭಿಯಾನ ವಿಶ್ವದ ಅತಿ ದೊಡ್ಡ ಮತ್ತು ಅತಿ ವೇಗದ ಅಭಿಯಾನವಾಗಿದೆ ಎಂದು ಜೆಪಿ ನಡ್ಡಾ ಸೆಪ್ಟೆಂಬರ್ 17 ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವಾಗಿದ್ದು, ಅಂದು ಬಿಜೆಪಿ ಕಾರ್ಯಕರ್ತರು ಲಸಿಕೆ ಪಡೆಯದವರ ಮನವೊಲಿಸಿ ಅವರನ್ನು ಪ್ರೇರೇಪಿಸಿ ಲಸಿಕಾ ಕೇಂದ್ರಕ್ಕೆ ಕರೆತರುವ ಕಾರ್ಯ ಮಾಡಲಿದ್ದಾರೆ. ಅದು ಬೃಹತ್ ಪ್ರಮಾಣದ ಲಸಿಕಾ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಲಿದ್ದಾರೆ ಎಂದರು. प्रधानमंत्री जी का जन्मदिन है, उस दिन को हम वैक्सीनेशन के लिए, और हम सब जानते हैं कि भारत ने वैक्सीनेशन में एक अपना कीर्तिमान स्थापित किया है. इट इज द वर्ल्ड्स लार्जेस्ट एंड फास्टेस्ट वैक्सीनेशन प्रोग्राम. और मैंने उस दिन भी कहा था, जब हमारे विपक्ष हमारे ऊपर आक्षेप लगाने की कोशिश कर रहे थे, कि आप धैर्य रखिए, ये सबसे बड़ा कार्यक्रम और सबसे तीव्र गति से चलने वाला कार्यक्रम. ಮಾರಕ ಕೊರೋನಾ ನಿಗ್ರಹಕ್ಕೆ ಲಸಿಕೆಯೊಂದೇ ಸಾಧನವಾಗಿದ್ದು, ಎಲ್ಲರೂ ಲಸಿಕೆ ಪಡೆಯಬೇಕು ಎಂಬ ನಿಟ್ಟಿನಲ್ಲಿ ಹಲವು ಕಾರ್ಯತಂತ್ರ ರೂಪಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೋವಿನ್ ನೋ ಯುವರ್ ಕಸ್ಟಮರ್
ಆರ್ ಕ್ಲೈಂಟ್ಸ್ ವ್ಯಾಕ್ಸಿನೇಷನ್ ಸ್ಟೇಟಸ್ KYC VS ಅಂದರೆ ನಿಮ್ಮ ಗ್ರಾಹಕರ ಅಥವಾ ಅವಲಂಬಿತರ ಲಸಿಕೆ ಸ್ಥಿತಿ ತಿಳಿಯಿರಿ ಎಂಬ ಹೊಸ API ಅಭಿವೃದ್ಧಿಪಡಿಸಿದೆ. ಇದು ಕೋವಿನ್ ಮೂಲಕ ವ್ಯಕ್ತಿಗತವಾಗಿ ಲಸಿಕೆಯ ಸ್ಥಿತಿಯನ್ನು ತಿಳಿಸಲು ಸಂಸ್ಥೆಗಳಿಗೆ ಅವಕಾಶ ನೀಡುತ್ತದೆ. ಈ API ಬಳಸಲು ವ್ಯಕ್ತಿ ಆಕೆ ಅಥವಾ ಆತನ ಮೊಬೈಲ್ ಸಂಖ್ಯೆ, ಹೆಸರು ನಮೂದಿಸಬೇಕಾಗುತ್ತದೆ. ಬಳಿಕ ಅವರಿಗೆ ಒಂದು OTP ಬರುತ್ತದೆ. ಅದನ್ನು ನಮೂದಿಸಿದರೆ ಕೋವಿನ್ ಲಸಿಕೆಯ ಸ್ಥಿತಿಯ ಮಾಹಿತಿಯನ್ನು ಅಂಕಿಯ ರೂಪದಲ್ಲಿ ರವಾನಿಸುತ್ತದೆ. ಕೋವಿನ್ನಲ್ಲಿ 0 ಎಂದು ಬಂದರೆ ಅದರ ಅರ್ಥ ವ್ಯಕ್ತಿಯು ಲಸಿಕೆ ಪಡೆದಿಲ್ಲ ಎಂದಾಗುತ್ತದೆ. 1 ಬಂದರೆ ವ್ಯಕ್ತಿ ಭಾಗಶಃ ಲಸಿಕೆ ಪಡೆದಿದ್ದಾರೆ ಎಂಬುದನ್ನು ಸಂಕೇತಿಸುತ್ತದೆ. 2 ಬಂದರೆ ವ್ಯಕ್ತಿ ಪೂರ್ಣ 2 ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಗ್ರಹಿಸಬಹುದಾಗಿರುತ್ತದೆ. ದೂರದರ್ಶನ ನ್ಯೂಸ್ ಮತ್ತೊಮ್ಮೆ ದೇಶದ ಅತ್ಯಂತ ವಿಶ್ವಾಸಾರ್ಹ ನಂಬಿಕೆಯ ಸುದ್ದಿವಾಹಿನಿಯಾಗಿ ಹೊರಹೊಮ್ಮಿದೆ. ವಿದೇಶಿ ಸಂಸ್ಥೆಯಾದ ರಾಯ್ಟರ್ ಪತ್ರಿಕೋದ್ಯಮ ಅಧ್ಯಯನ ಸಂಸ್ಥೆಯ ಸಮೀಕ್ಷೆಯಲ್ಲಿ DD ನ್ಯೂಸ್ ನಿಖರತೆ, ವಿಶ್ವಾಸಾರ್ಹತೆ ಸಾಬೀತಾಗಿದೆ. ಸಮೀಕ್ಷೆಯ ವೇಳೆ ದೇಶದಾದ್ಯಂತ ಜನರು DD ನ್ಯೂಸ್ನ ಮೇಲೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಪ್ರಸಾರ ಸೇವಾ ವಾಹಿನಿ DD ನ್ಯೂಸ್ ದೇಶದ ಅತ್ಯಂತ ಹೆಚ್ಚು ವಿಶ್ವಸನೀಯ ಸುದ್ದಿವಾಹಿನಿ ಎಂದು ಜನರು ಗುರುತಿಸಿದ್ದಾರೆ. ಯಾವುದೇ ಪೂರ್ವಾಗ್ರಹವಿಲ್ಲದೆ ನಿಷ್ಪಕ್ಷಪಾತ, ಸಮತೋಲಿತವಾದ ಮತ್ತು ನಿಖರ ಸುದ್ದಿಗಳನ್ನು ಪ್ರಸಾರ ಮಾಡುವ ತನ್ನ ಹೊಣೆಗಾರಿಕೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದೆ. DD ಮೆಟ್ರೋ ಚಾನೆಲ್ ಅನ್ನು 2003ರ ನವೆಂಬರ್ 3ರಂದು ದಿನದ 24 ಗಂಟೆ ಸುದ್ದಿ ಪ್ರಸಾರ ಮಾಡುವ ವಾಹಿನಿಯಾಗಿ ಪರಿವರ್ತಿಸಲಾಯಿತು. ಇದರ ಉಪಗ್ರಹ ಛಾಪು ದೇಶಾದ್ಯಂತ ಲಭ್ಯವಿದೆ. ಪ್ರಸ್ತುತ DD ನ್ಯೂಸ್ ಹಿಂದಿ, ಇಂಗ್ಲಿಷ್, ಉರ್ದು, ಸಂಸ್ಕೃತ ಭಾಷೆಗಳಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದೆ. ವಿಶ್ವಸನೀಯತೆಗೆ ಸಂಬಂಧಿಸಿದಂತೆ DD ನ್ಯೂಸ್ಗೆ 46% ಮತ್ತು ಆಕಾಶವಾಣಿಗೆ 38% ಜನರು ತಮ್ಮ ಒಲವು ವ್ಯಕ್ತಪಡಿಸಿದ್ದರೆ, ಉಳಿದ ಸುದ್ದಿವಾಹಿನಿಗಳು ಈ ಸ್ಪರ್ಧೆಯಲ್ಲಿ ತೀರಾ ಹಿಂದಿವೆ. ಹಬ್ಬದ ಸಂದರ್ಭದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಜನತೆ ಆದ್ಯತೆ ನೀಡಬೇಕಾಗಿದ್ದು, ಕೋವಿಡ್ ಸೂಕ್ತ ನಡವಳಿಕೆ ಅನುಸರಣೆ ಅತ್ಯಂತ ಮುಖ್ಯವಾಗಿದೆ ಎಂದು ಕೋವಿಡ್ ಲಸಿಕೆ ಅಭಿಯಾನ ಕುರಿತ ರಾಷ್ಟ್ರೀಯ ತಾಂತ್ರಿಕ ಸಲಹಾ ಸಮಿತಿಯ ಕಾರ್ಯಕಾರಿ ತಂಡದ ಅಧ್ಯಕ್ಷ ಡಾಕ್ಟರ್ LK ಅರೋರಾ ಹೇಳಿದ್ದಾರೆ. ಕೇರಳ, ಕೆಲವು ಈಶಾನ್ಯ ರಾಜ್ಯಗಳು, ಮಹಾರಾಷ್ಟ್ರದ ಕೆಲ ಜಿಲ್ಲೆಗಳಲ್ಲಿ ಸೋಂಕು ಪ್ರಕರಣಗಳು ವರದಿಯಾಗುತ್ತಿದ್ದು, ಈಗಿನ ಸಂದರ್ಭದಲ್ಲಿ ಯಾವುದೇ ಹೊಸ ರೂಪಾಂತರಗಳು ಕಾಣಿಸಿಕೊಂಡಿಲ್ಲ. ಜುಲೈನಲ್ಲಿ ನಡೆಸಲಾದ ಸೆರೋ ಸಮೀಕ್ಷೆ ವರದಿಯಲ್ಲಿ ಲಸಿಕೆ ಪಡೆಯದವರಲ್ಲಿ ಸೋಂಕು ಕಂಡುಬರುತ್ತಿದೆ. ಹೀಗಾಗಿ ದೇಶದ 30% ಜನ ಇನ್ನೂ ಸೋಂಕಿಗೆ ಒಳಗಾಗುವ ಅಪಾಯವಿದೆ. ಆದರೆ ಲಸಿಕೆ ಪಡೆದವರಲ್ಲಿ ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಮತ್ತು ಅನಾರೋಗ್ಯದ ಪ್ರಮಾಣದ ತೀವ್ರತೆ ಕಡಿಮೆ ಇದೆ. ಹೀಗಾಗಿ ಈವರೆಗೆ ಲಸಿಕೆ ಪಡೆಯದೇ ಇರುವವರು ಕೂಡಲೇ ಲಸಿಕೆ ಪಡೆಯಬೇಕು ಎಂದು ಅವರು ಸಲಹೆ ಮಾಡಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಕೋವಿಡ್ ಪ್ರಮಾಣೀಕೃತ ನಡವಳಿಕೆಯನ್ನು ಅನುಸರಣೆ ಮಾಡುವುದು ಅಗತ್ಯ. ಈ ಸಮಯದಲ್ಲಿ 3ನೇ ಅಲೆಯ ಅಪಾಯ ಎದುರಾಗುವ ಸಂಭವವೂ ಇದೆ ಎಂದು ಅವರು ಹೇಳಿದ್ದಾರೆ. तो वो पूरे देश में या पूरे समाज में एक जैसा बिखरा हुआ है. यानी संक्रमण जो है भी, अगर मैं कहीं पे भी 10 लोगों को इकट्ठा देखता हूं तो उसमें से 8 लोगों में संक्रमण हुआ है, ऐसा होना चाहिए, लेकिन ऐसा होता नहीं है. संक्रमण एक क्लस्टर्स में जो सामाजिक जो लोग हैं वो एक अलग अलग जो ग्रुप्स हैं वो अलग अलग तरीके से उनका व्यवहार रहता है, बिहेवियर होता है. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 34,973 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,31,74,952ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 37,681 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,23,42,299ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.49%ರಷ್ಟಿದೆ. ಒಟ್ಟು 3,90,646 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.18%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 260 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,42,009ಕ್ಕೆ ಏರಿಕೆಯಾಗಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 72,37,84,586 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 53,86,04,854 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ.
ನಿನ್ನೆ ಒಂದೇ ದಿನ 17,87,611 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ತಮಿಳುನಾಡು ಮತ್ತು ಉತ್ತರಾಖಂಡ್ ಸೇರಿದಂತೆ 4 ರಾಜ್ಯಗಳಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೊಸ ರಾಜ್ಯಪಾಲರ ನೇಮಕ ಮಾಡಿದ್ದಾರೆ. ನಾಗಾಲ್ಯಾಂಡ್ ರಾಜ್ಯಪಾಲ RN ರವಿ ಅವರನ್ನು ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ಹಾಗೂ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಗುರ್ಮಿತ್ ಸಿಂಗ್ ಅವರನ್ನು ಉತ್ತರಾಖಂಡದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ತಮಿಳುನಾಡಿನ ಹೆಚ್ಚುವರಿ ರಾಜ್ಯಪಾಲರ ಹೊಣೆ ಹೊತ್ತಿದ್ದ ಬನ್ವರಿಲಾಲ್ ಪುರೋಹಿತ್ ಅವರನ್ನು ಪಂಜಾಬ್ ರಾಜ್ಯದ ರಾಜ್ಯಪಾಲರನ್ನಾಗಿಯೇ ಮುಂದುವರಿಸಲಾಗಿದೆ. ಅಸ್ಸಾಂ ರಾಜ್ಯಪಾಲ ಪ್ರೊಫೆಸರ್ ಜಗದೀಶ್ ಮುಖಿ ಅವರಿಗೆ ನಾಗಾಲ್ಯಾಂಡ್ ರಾಜ್ಯಪಾಲರ ನೇಮಕದವರೆಗೆ ಆ ರಾಜ್ಯದ ಹೆಚ್ಚುವರಿ ಹೊಣೆ ನೀಡಲಾಗಿದೆ ಎಂದು ರಾಷ್ಟ್ರಪತಿ ಕಾರ್ಯಾಲಯ ತಿಳಿಸಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಭಾಗದ ಮಹಿಳೆಯರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಪಡೆಯುತ್ತಿದ್ದಾರೆ. ಮನ್ರೇಗಾ ಕಾಯಕದಡಿ ಗ್ರಾಮೀಣ ಪ್ರದೇಶದಲ್ಲಿನ ರಸ್ತೆಗಳು, ಪ್ರವಾಸಿ ಮತ್ತು ಐತಿಹಾಸಿಕ ಸ್ಥಳಗಳು, ನೆರೆ ಹಾವಳಿಯಿಂದ ಹಾಳಾಗಿರುವ ಕೆರೆ ದಂಡೆಗಳು, ಶಿಥಿಲಗೊಂಡಿರುವ ಕಲ್ಯಾಣಿಗಳ ಪುನಶ್ಚೇತನ ಕಾರ್ಯದಲ್ಲಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಸುಮಾ, 18 ವರ್ಷ ಮೇಲ್ಪಟ್ಟ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಗ್ರಾಮದಲ್ಲಿಯೇ ಕೆಲಸ ಮಾಡಲು ಅವಕಾಶ ನೀಡಿ ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ನೆರೆ ಎಲ್ಲ ಬಂದು ಕೆರೆ ದಂಡೆಲ್ಲ ಒಡೆದೋಗಿದೆ. ಆ ಉದ್ಯೋಗ ಖಾತ್ರಿ ಮಾಡ್ತಾರೆ. ನಾವು 18 ವರ್ಷ ಮೇಲ್ಪಟ್ಟರೆ ಎಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಒಳ್ಳೆಯದಾಗಿದೆ. ಇನ್ನೋರ್ವ ಫಲಾನುಭವಿ ರೇಣುಕಾ, ಸಂಕಷ್ಟದಲ್ಲಿರುವ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದರು. ಉದ್ಯೋಗ ಖಾತ್ರಿಯನ್ನು ಮಹಿಳೆಯರು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆ ಕೆಲಸ ಆಗಿದೆ. ಇದರಿಂದ ನಮಗೆ ಭಾಳ ತುಂಬ ಉಪಯೋಗವಾಗಿದೆ. ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಕ್ಕಿದಂತಾಗಿದೆ. ಕೇಂದ್ರ ಸರ್ಕಾರದಿಂದ ನಮಗೆ ಎಲ್ಲರಿಗೂ ಉಪಯೋಗವಾಗಿದೆ. ನಾವು ಉದ್ಯೋಗ ಖಾತ್ರಿ ಕೆಲಸ ಮಂಜುಳಾ, ಮನ್ರೇಗಾದಲ್ಲಿ ಊರಿನ ಹೆಣ್ಣು ಮಕ್ಕಳೆಲ್ಲ ಕೂಡಿ ತಮ್ಮೂರಿನ ಕೆರೆ ದಂಡೆಯನ್ನು ಮರು ನಿರ್ಮಾಣ ಮಾಡಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ನೆರೆ ಬಂದು ಕೆರೆ ದಂಡೆ ಒಡೆದು ಹಾಳಾಗಿತ್ತು, ರಸ್ತೆ ಎಲ್ಲ ಹಾಳಾಗಿತ್ತು. ಅವನ್ನೆಲ್ಲ ನಾವೇ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಮ್ಗೆ ಕೂಲಿನೂ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ, ತುಂಬ ಅನುಕೂಲ ಆಗಿದೆ. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಕೆಲಸ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಸವಿತಾ, ಇತಿಹಾಸ ಪ್ರಸಿದ್ಧ ಕೆಳದಿ ವ್ಯಾಪ್ತಿಯ ರಸ್ತೆ ಮಹಿಳಾ ಕಾಯಕೋತ್ಸವ ಯೋಜನೆಯಡಿ ಕೈಗೆತ್ತಿಕೊಂಡಿದ್ದು 110ಕ್ಕೂ ಹೆಚ್ಚು ಮಹಿಳೆಯರು ಪ್ರತಿದಿನ ಕೆಲಸ ಮಾಡುತ್ತಿದ್ದಾರೆ ಎಂದರು. ದಿವಸ ಆಯಿತು ಅಂದರೆ 2ನೇ NMR ಕೆಲಸದಲ್ಲಿ ನಾವು ಕಾಯಕವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರವು ಹೆಣ್ಣು ಮತ್ತು ಗಂಡಿನ ಸಮಾನತೆಯಲ್ಲಿ ಇಬ್ಬರಿಗೂ ಕೂಡ ಸಮಾನವಾದ ಸಂಬಳವನ್ನು ಕೊಡುತ್ತಿದ್ದಾರೆ. ಇದರಿಂದ ನಮಗೆ ಕೆಳದಿ ಗ್ರಾಮ ಪಂಚಾಯತಿ ಇರುವ ಎಲ್ಲ ಮಹಿಳೆ ಮತ್ತು ಗಂಡಸರಿಗೆ ತುಂಬ ಉಪಯೋಗವಾಗಿದೆ. ಇದೇ ಥರ ಇನ್ನು ಮುಂದೆ ಸಹ ನಮಗೆ ಕೆಳದಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಯುವಕ ಯುವತಿಯರಿಗೂ ಇನ್ನೂ ಹೆಚ್ಚಿನದಾಗಿ ಕೆಲಸ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಭೀಮನಕೋಣೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್, ಗ್ರಾಮದಲ್ಲಿನ ವರದಾ ಮೂಲದ ಕಲ್ಯಾಣಿಯನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಸುಸ್ಥಿರಗೊಳಿಸಿದ್ದು, ಈ ಯೋಜನೆಯಿಂದ ಪ್ರವಾಸೋದ್ಯಮ ವಲಯಕ್ಕೂ ಅನುಕೂಲವಾಗಿದೆ ಎಂದು ತಿಳಿಸಿದರು. ಪುನಶ್ಚೇತನ ಕಾರ್ಯಕ್ರಮವನ್ನೆಲ್ಲ ಮಾಡಿ ಈ ಮಟ್ಟಕ್ಕೆ ತಂದಿದ್ದೇವೆ. ಇದು ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯ ಒಂದು ಕಾಮಗಾರಿ ಯಶಸ್ವಿ ಎಲ್ಲ ಜನರಿಗೂ ಮಾದರಿಯಾಗಿ ಕಂಡು ಬರ್ತಾ ಇದೆ. ಅವರ ಆಸಕ್ತಿ ಮತ್ತು ಅವರು ಯಾವ ರೀತಿಯ ಕಾಮಗಾರಿಗಳು. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿ ಇಲ್ಲಿದೆ. ಸೆಪ್ಟೆಂಬರ್ 3 ಹಿರಿಯ ಗಾಂಧಿವಾದಿ ಕಮಲಾಪತಿ ತ್ರಿಪಾಠಿ ಅವರ ಜನ್ಮದಿನ. 1905 ಸೆಪ್ಟೆಂಬರ್ 3ರಂದು ಕಮಲಾಪತಿ ಜನಿಸಿದರು. 16-17ನೇ ಶತಮಾನದಿಂದ ತ್ರಿಪಾಠಿ ಅವರ ವಂಶಜರು ವಾರಣಾಸಿಯಲ್ಲಿ ನೆಲೆಸಿದ್ದವರು. ಇವರ ತಂದೆ ನಾರಾಯಣ ತ್ರಿಪಾಠಿ ಪತ್ರಿಕೋದ್ಯಮಿಯಾಗಿ
ಹಿಂದಿ ಪತ್ರಿಕೆಯಲ್ಲಿ ವೃತ್ತಿ ಆರಂಭಿಸಿದ ಕಮಲಾಪತಿ ನಂತರ ಸಂಸಾರ್ ಎಂಬ ತಮ್ಮದೇ ಪತ್ರಿಕೆ ಸ್ಥಾಪಿಸಿದ್ರು. 1920ರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದ ಅಸಹಕಾರ ಚಳುವಳಿ, 1930ರಲ್ಲಿ ಜರುಗಿದ ಕಾನೂನು ಭಂಗ ಚಳುವಳಿ, 1942ರ ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಅವರು ಭಾಗವಹಿಸಿ ಹಲವಾರು ಸಲ ಜೈಲು ಶಿಕ್ಷೆ ಅನುಭವಿಸಿದ್ರು. ಸಂಯುಕ್ತ ಪ್ರಾಂತ್ಯದಿಂದ ಆಯ್ಕೆಯಾಗಿದ್ದ ಅವರು ಚುನಾಯಿತ ವಿಧಾನಸಭೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದರು. ಭಾರತ ಸಂವಿಧಾನದ ರಚನೆಯಲ್ಲಿ ಮಹತ್ತರ ಕೆಲಸ ಮಾಡಿದರು. ಇಂಡಿಯಾ ದಟ್ ಇಸ್ ಭಾರತ್, ಇದು ಕಮಲಾಪತಿ ತ್ರಿಪಾಠಿಯವರ ಪ್ರಸಿದ್ಧ ನುಡಿ. ಭಾಷಣಗಳಲ್ಲಿ ಅವರು ಉದ್ಘರಿಸುತ್ತಾ ಇದ್ದುದು ಇಂಡಿಯಾ ಭಾರತ ಆಗಿದ್ದರೆ ದೇಶದ ಪರಂಪರೆ, ಘನತೆ, ನಂಬಿಕೆಗಳಿಗೆ ನ್ಯಾಯ ಸಲ್ಲುತ್ತಿತ್ತು. ಹಾಗಾಗಿ ಇಂಡಿಯಾ ಭಾರತಾಗಿ ತಿದ್ದುಪಡಿಯಾಗಬೇಕು ಎಂದೇ ಅವರು ಬಯಸಿದರು. ಸ್ವತಂತ್ರ ಭಾರತದಲ್ಲಿ ಕಮಲಾಪತಿ ತ್ರಿಪಾಠಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದರು. 1969ರಲ್ಲಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ, 1971ರಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. 2 ವರ್ಷಗಳ ನಂತರ ಕೇಂದ್ರ ರೈಲ್ವೆ ಖಾತೆ ಮಂತ್ರಿಯಾಗಿ 2 ಬಾರಿ ಕಾರ್ಯನಿರ್ವಹಿಸಿದರು. ಘನತೆ ಮತ್ತು ಶಿಸ್ತು ಮೇಳೈಸಿದ್ದ ಸಹೃದಯಿ ರಾಜಕಾರಣಿ ಎಂದು ಅವರು ಗುರುತಿಸಲ್ಪಟ್ಟಿದ್ದರು. ಸ್ಫೂರ್ತಿಯ ಚಿಲುಮೆಯಾಗಿದ್ದ ಕಮಲಾಪತಿ ಹೊಸ ಯುಗದ ಅಗತ್ಯಗಳಿಗೆ ತಮ್ಮನ್ನು ಅಳವಡಿಸಿಕೊಂಡು ಅಭಿವೃದ್ಧಿಯ ಕಡೆ ಚಲಿಸುವುದು ಮತ್ತು ಸಂಪರ್ಕ ಬೆಳೆಸಿಕೊಳ್ಳುವುದನ್ನು ಜನ್ಮದತ್ತವಾಗಿಸಿಕೊಂಡಿದ್ದರು. ಸಾಂಪ್ರದಾಯಿಕ ಚೌಕಟ್ಟಿಗೂ ಒಳಪಟ್ಟು ಆಧುನಿಕ ಚಿಂತನೆಗಳಿಗೂ ಬೆಲೆ ಕೊಟ್ಟು ಒಂದು ರೀತಿಯ ಸಮತೋಲನ ಕಾಪಿಟ್ಟುಕೊಂಡಿದ್ದವರು. ಜಾತ್ಯತೀತ ಮನೋಭಾವ ಅಳವಡಿಸಿಕೊಂಡಿದ್ದ ಅವರು ಧಾರ್ಮಿಕ ಅನುಯಾಯಿಯೂ ಆಗಿದ್ದರು. ಪತ್ರಿಕೋದ್ಯಮ ಮತ್ತು ಹಿಂದಿ ಭಾಷೆಯಲ್ಲಿ ವಿಶೇಷವಾಗಿ ಕೆಲಸ ಮಾಡಿದರು. ತಾವೇ ಸ್ಥಾಪಿಸಿದ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠದಲ್ಲಿ 1945ರಲ್ಲೇ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ತೆರೆದವರು. 1947-48ರ ಅವಧಿಯಲ್ಲಿ ಕಮಲಾಪತಿ ಹಿಂದಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾದರು. ಅವರ ಪುಸ್ತಕಗಳು ಅವರಿಗೆ ಗಾಂಧೀಜಿಯವರ ಬಗ್ಗೆ ಇದ್ದ ಅಪರಿಮಿತ ಪ್ರೇಮ ಮತ್ತು ಗೌರವವನ್ನು ಸೂಚಿಸುತ್ತವೆ. ಬಾಪು ಔರ್ ಭಾರತ್, ಬಾಪು ಔರ್ ಮಾನವತಾ, ಫ್ರೀಡಮ್ ಮೂವ್ಮೆಂಟ್ಸ್ ಅಂಡ್ ಆಫ್ಟರ್ವರ್ಡ್ಸ್, ಇವು ಅವರ ಕೃತಿಗಳು. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇಂದು ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಆರಂಭವಾಗಬೇಕಿದ್ದ 5ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ವಾಸ್ತವವಾಗಿ ಇಂದು ಮಧ್ಯಾಹ್ನ 3:30ಕ್ಕೆ ಪಂದ್ಯ ಆರಂಭವಾಗಬೇಕಿತ್ತು. ಆದರೆ ಭಾರತ ತಂಡದ ಸಹಾಯಕ ಫಿಸಿಯೋ ಚಿಕಿತ್ಸಕ ಯೋಗೇಶ್ ಪರ್ಮಾರ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲ ಆಟಗಾರರನ್ನು ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದ್ದು ಪಂದ್ಯವನ್ನು ರದ್ದುಗೊಳಿಸುವ ನಿರ್ಣಯ ಕೈಗೊಳ್ಳಲಾಗಿದೆ. ಕಳೆದ ಗುರುವಾರ ಭಾರತ ಕ್ರಿಕೆಟ್ ತಂಡದ ಎಲ್ಲ ಆಟಗಾರರಿಗೆ RT-PCR ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿತ್ತು. ಈ ಹಿಂದೆ ಭಾರತೀಯ ತಂಡದ ಕೋಚ್ ರವಿಶಾಸ್ತ್ರಿ ಅವರಿಗೆ ಸೋಂಕು ದೃಢಪಟ್ಟಿತ್ತು. ನಂತರ ಭರತ್ ಅರುಣ್, ಶ್ರೀಧರ್, ಈಗ ಯೋಗೇಶ್ ಪರ್ಮಾರ್ಗೆ ಕೊರೋನಾ ಸೋಂಕು ತಗುಲಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ವರದಿಯಾಗಿದೆ. 5 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಭಾರತ ಈಗಾಗಲೇ 2 ಪಂದ್ಯಗಳಲ್ಲಿ ಗೆದ್ದಿದ್ದರೆ ಆತಿಥೇಯ ಇಂಗ್ಲೆಂಡ್ 1 ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ. ಹೀಗಾಗಿ ಭಾರತ ತಂಡ 2-1 ಮುನ್ನಡೆ ಪಡೆದಿದೆ. US ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ವಿಶ್ವದ ನಂಬರ್ 1 ಆಟಗಾರ ನೊವಾಕ್ ಜೋಕೋವಿಚ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಅವರು ಇಟಲಿಯ ಮ್ಯಾಥಿಯೋ ಬೆರೆಟ್ವಿನಿ ವಿರುದ್ಧ ಗೆಲುವು ಸಾಧಿಸಿ 4ರ ಘಟ್ಟ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ಅವರು ಒಲಿಂಪಿಕ್ಸ್ನಲ್ಲಿ ಸ್ವರ್ಣ ಪದಕ ಗೆದ್ದ ವಿಶ್ವದ 4ನೇ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ಧ ಹೋರಾಟ ನಡೆಸಲಿದ್ದಾರೆ. ಈ ಮಧ್ಯೆ ಮಹಿಳೆಯರ ಸಿಂಗಲ್ಸ್ನಲ್ಲಿ 18 ವರ್ಷದ ಬ್ರಿಟಿಷ್ ಆಟಗಾರ್ತಿ ಎಮ್ಮಾ ರಡುಕೊನೋವಾ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇವರು 17ನೇ ಶ್ರೇಯಾಂಕಿತ ಗ್ರೀಕ್ ಮರಿಯಾ ಸಕ್ರಿ ವಿರುದ್ಧ ಸೆಣಸಲಿದ್ದಾರೆ. ಮತ್ತೊಂದು ಸೆಮಿಫೈನಲ್ಸ್ನಲ್ಲಿಂದು 19 ವರ್ಷದ ಕೆನಡಾದ ಲೈಲಾ ಫರ್ನಾಂಡಿಸ್ ಹಾಗೂ ಬೆಲೆರಸ್ನ ಆರೆನಾ ಸಬಲಂಕಾ ಹೋರಾಟ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ರಫ್ತು ವ್ಯವಹಾರವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವ ಸಂಕಲ್ಪ, ವ್ಯಾಪಾರಿಗಳು ಉತ್ಪಾದಕರ ಸಹಕಾರದಿಂದ ಗುರಿ ಸಾಧನೆ, ಪ್ರಹ್ಲಾದ್ ಸಿಂಗ್ ಪಟೇಲ್. ವಿಧಾನ ಪರಿಷತ್ ಕಲಾಪದಲ್ಲಿ ಸಚಿವರ ಕಡ್ಡಾಯ ಹಾಜರಾತಿ ಅಗತ್ಯ, ಅನಗತ್ಯ ಗೈರು ಹಾಜರಿ ತಪ್ಪಿಸಲು ಸಭಾಪತಿ ಬಸವರಾಜ ಹೊರಟ್ಟಿ ಸಲಹೆ.
ಖಾದ್ಯ ತೈಲ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕೇಂದ್ರದ ಕಾರ್ಯಯೋಜನೆ, ಅಕ್ರಮ ದಾಸ್ತಾನುದಾರರ ವಿರುದ್ಧ ಕ್ರಮ ಜರುಗಿಸಲು ರಾಜ್ಯ ಸರ್ಕಾರಗಳಿಗೆ ಸೂಚನೆ. ಹಾಗೂ ಭಾರತೀಯ ತಂಡದ ಸಹಾಯಕ ಚಿಕಿತ್ಸಕರಿಗೆ ಕೊರೋನಾ ಸೋಂಕು, ಭಾರತ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ರದ್ದು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.